ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲಿನ್. ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಈ ಹೊಸ ವರ್ಷದಲ್ಲಿ ಏನೆಲ್ಲ ರೆಸಲ್ಯೂಷನ್ ಇದೆ, ನಿಮ್ಮದು ಏನೆಲ್ಲ ಡ್ರೀಮ್ಸ್ ಇದೆ, ಸೊ ಅದನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕಾ? ಸೊ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನೆಲ್ಲ ರೆಸಲ್ಯೂಷನ್ ಹಾಕಿದ್ದೀರಾ. ಈ ಹಿಂದೆ 2025 ಬಂದಿತ್ತು, ಸೊ ಆಗ ಸಾಕಷ್ಟು ರೆಸಲ್ಯೂಷನ್ಗಳನ್ನು ಹಾಕಿರ್ತೀವಿ. ಎಷ್ಟೋ ಜನರು ಈ ಗಾಡಿ ತಗೊಳ್ಬೇಕು, ಈ ಬೈಕ್ ತಗೊಳ್ಬೇಕು, ಅಥವಾ ಜಿಮ್ಗೆ ಸೇರಬೇಕು, ಅಥವಾ ಈ ಥರ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಈ ಥರ ಕೆಲವೊಂದಿಷ್ಟು ಡ್ರೀಮ್ಗಳನ್ನು ಇಟ್ಕೊಂಡಿರ್ತೀವಿ. ಬಟ್ 2025ರಲ್ಲಿ ಆ ಒಂದು ಸ್ಟಾರ್ಟಿಂಗ್ ಆದ ದಿನ ಅಂದರೆ ಜನವರಿ 2025ರಲ್ಲಿ ಇಷ್ಟೆಲ್ಲ ರೆಸಲ್ಯೂಷನ್ ಹಾಕಿರ್ತೀವಿ, ಅದು ಆಗಿದ್ಯಾ ಅನ್ನೋದು ಕೂಡ ನಮ್ಮಲ್ಲೇ ಪ್ರಶ್ನೆ ನಾವು ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಎಷ್ಟೋ ಸರಿ ನಾವು ಕೆಲವೊಂದು ಡ್ರೀಮ್ ಅನ್ನು ಇಟ್ಕೊಂಡಿರ್ತೀವಿ. ಈ ವರ್ಷಕ್ಕೆ ಇದಾಗಿರ್ಬೇಕು, ಈ ವರ್ಷಕ್ಕೆ ನಾನು ಮದುವೆ ಮಾಡ್ಕೋಬೇಕು, ಈ ವರ್ಷಕ್ಕೆ ನಾನು ಮನೆ ಕಟ್ಟಬೇಕು ಅನ್ನೋ ಕೆಲವೊಂದಿಷ್ಟು ರೆಸಲ್ಯೂಷನ್ಗಳನ್ನು ನಾವು ಹಾಕಿರ್ತೀವಿ. ಬಟ್ ಎಲ್ಲೋ ಅದೊಂದು ಕಡೆ ಫುಲ್ಫಿಲ್ ಆಗದಿದ್ದಾಗ ನೆಕ್ಸ್ಟ್ ಇಯರ್ ಅನ್ನ ನಾವು ನೋಡ್ತೀವಿ. ಈಗ ಆ ಥರದ್ದು ಏನಾದರೂ ಆಗಿದೆ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಗ 2025ರಲ್ಲಿ ಎಷ್ಟೋ ಜನ ರೆಸಲ್ಯೂಷನ್ಗಳನ್ನು ಹಾಕಿರ್ತಾರೆ. ಈ ಥರ ಒಂದು ನಾನು ಮಾಡಬೇಕು, ಈ ಥರ ನಂಗೆ ಜಾಬ್ ಸಿಗಬೇಕು, ಜಾಬ್ ಸಿಕ್ತು ನಾನು ಸೆಟಲ್ ಆಗಬೇಕು, ಅಥವಾ ಫಾರಿನ್ ಹೋಗ್ಬೇಕು, ಈ ತರ ಟ್ರಿಪ್ ಮಾಡಬೇಕು, ಫ್ರೆಂಡ್ ಜೊತೆ ಇರಬೇಕು, ಕಾಲ ಕಳಿಬೇಕು, ಫ್ರೆಂಡ್ ಜೊತೆ ಆ ತರ ಮಾಡಬೇಕು, ಫ್ಯಾಮಿಲಿ ಜೊತೆ ಕಾಲ ಕಳಿಬೇಕು, ಅಥವಾ ನನ್ನ ಮಕ್ಕಳನ್ನ ಅಥವಾ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೋಬೇಕು, ಈ ತರ ಏನೋ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಅದನ್ನ ಹೇಗೆ ಕವರ್ ಅಪ್ ಮಾಡ್ಕೋಬೇಕು, ಇದನ್ನ ಸಾಕಷ್ಟು ವಿಷಯಗಳನ್ನ ನಾವು ಈ ರೆಸಲ್ಯೂಷನ್ಗಳನ್ನ ಹಾಕಿರ್ತೀವಿ. ಹೊಸ ವರ್ಷ ಬಂದಾಗ ಎಲ್ಲರೂ ಹಾಕಿರ್ತಾರೆ. ಬಟ್ ಈ ಹೊಸ ವರ್ಷ ಅಂತ ಬಂದಾಗ ಈ ಪಾರ್ಟಿಗಳಾಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಮನಿಯನ್ನ ಸ್ಪೆಂಡ್ ಮಾಡೋದು, ಅಂದ್ರೆ ಪಾರ್ಟಿ ಅಂದಾಗ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಓಕೆ. ಬಟ್ ಈಗ ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಜಾಲಿ ಮಾಡೋದು, ಅಥವಾ ಲೇಟ್ ನೈಟ್ ಪಾರ್ಟಿಗಳನ್ನ ಮಾಡೋದಾಗಿರ್ಬೋದು, ಇದು ಸ್ವಲ್ಪ ಕಡಿಮೆ ಮಾಡಿದ್ರೆ, ನಿಮ್ಮ ಡ್ರೀಮ್ ಕಡೆ ಫೋಕಸ್ ಮಾಡಿದ್ರೆ ಓಕೆ, ನಿಮ್ಮ ಡ್ರೀಮ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡೋಕೆ ಇದು ಈ ಒಂದು ವರ್ಷ ಸಾಕಷ್ಟು ಉಪಕಾರಿ ಆಗಬಹುದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈ ಪಾರ್ಟಿ ಮಾಡೋದು ತಪ್ಪಲ್ಲ, ಎಲ್ಲರೂ ಪಾರ್ಟಿ ಮಾಡ್ತಾರೆ, ಎಲ್ಲರೂ ಫನ್ ಆಗಿರ್ತಾರೆ, ಬಟ್ ಪಾರ್ಟಿ ಮಾಡೋದು ತಪ್ಪಲ್ಲ. ಬಟ್ ಅದು ನಿನ್ನೆ ಏನೆಲ್ಲ ಸಾಕಷ್ಟು ಹಿಂದೆ ಈ ಪಾರ್ಟಿ ಮಾಡಿದಾಗ ಸಾಕಷ್ಟು ಕೇಸ್ಗಳಾಗಿರ್ಬೋದು, ಅಥವಾ ಕುಡ್ದು ಮತ್ತಿನಲ್ಲಿ ಮಾಡುವಂತ ಕೆಲವೊಂದು ಚಟುವಟಿಕೆಗಳು ವೈರಲ್ ಆಗೋದು ಸಾಕಷ್ಟು ಇದೆ. ಇನ್ನು ಏನೇನು ಬರಬೇಕೋ ನಾವು ಇನ್ನು ನೋಡ್ಬೇಕಾಗತ್ತೆ. ಇನ್ನು ಈ ವರ್ಷದಲ್ಲಿ ಇವತ್ತು ಲೇಟ್ ನೈಟ್ ಪಾರ್ಟಿ ಅಂತೂ ಗ್ಯಾರಂಟಿ ಇರುತ್ತೆ. ಯಾಕಂದ್ರೆ ನಾಳೆ ಹೊಸ ವರ್ಷದ ಮೊದಲ ದಿನ ಸ್ಟಾರ್ಟ್ ಆಗುತ್ತೆ. 2026ರ ಮೊದಲ ಹೆಜ್ಜೆಯನ್ನ, ಆ ವರ್ಷದ ಮೊದಲ ಹೆಜ್ಜೆಯನ್ನ ನಾವು ಇಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಒಂದು ಇವತ್ತಿನ ಲೇಟ್ ನೈಟ್ ಅನ್ನ ನಾವು ಅಂದ್ರೆ 2025ನ್ನ ಬೀಳ್ಕೊಡುವ ಸಮಾರಂಭ ಇವತ್ತು. ಸೊ ಹಾಗಾಗಿ 2025ನ್ನ ಯಾವ ರೀತಿ ಬೀಳ್ಕೊಡ್ತಾರೆ, ಸೊ ಆ ಒಂದು ಜಂಜಾಟದಲ್ಲಿ ಎಷ್ಟೆಲ್ಲ ತಮ್ಮನ್ನ ಮೈ ಮರೆತು ಕುಡ್ಕೊಂಡು, ಅಥವಾ ಫ್ರೆಂಡ್ ಜೊತೆ ಜಾಲಿ ಮಾಡ್ಕೊಂಡು ಬೇರೆ ಏನೋ ಒಂದು ಸಾಹಸಕ್ಕೆ ಕೈ ಹಾಕೋದು, ಅಥವಾ ಕುಡಿದ ಮತ್ತಿನಲ್ಲಿ ಇನ್ನೇನೋ ಮಾಡೋದು. ಸೊ ಈ ತರ ಇವತ್ತಿನ ಅಂದ್ರೆ ನಾಳೆ ನಮ್ಗೆ ಎಲ್ಲರೂ ಬೆಳಕಿಗೆ ಬರುತ್ತೆ. ಆ ಒಂದು ಕೇಸ್ಗಳಾಗಿರ್ಬೋದು, ಅಥವಾ ಆ ಒಂದು ಜಂಜಾಟದಲ್ಲಿ ಆಗಿರೋ ಜಗಳಗಳಾಗಿರ್ಬೋದು, ಇಷ್ಟೆಲ್ಲ ನಮ್ಗೆ ಇವತ್ತಿನ ಇದರಲ್ಲಿ 2025ನ್ನ ನಾವು ಇವತ್ತು ಬೀಳ್ಕೊಡುವಂತ ಸಮಾರಂಭ. ಸೊ ಅವತ್ತು ನಮ್ಗೆ ಗೊತ್ತಾಗುತ್ತೆ. ಬಟ್ ಈ 2025ರಲ್ಲಿ ಏನೆಲ್ಲ ಕಲ್ತ್ರಿ, ಅಥವಾ ಏನೆಲ್ಲ ನಾವು ಲಾಸ್ ಅನ್ನ ಮಾಡ್ಕೊಂಡ್ವಿ, ಅಥವಾ ಏನೆಲ್ಲ ಜಯಿಸಿದ್ವಿ, ಅದನ್ನೆಲ್ಲ ಒಂದ್ಸಲ ನಾವು ಮೆಲುಕು ಹಾಕ್ತಾ ಬಂದಾಗ ನಮ್ಗೆ 2025 ಎಷ್ಟೆಲ್ಲ ಕೊಟ್ಟಿದೆ, ಅಥವಾ ಇನ್ನೂ ಕೊಡ್ಬೇಕಿತ್ತು, ಸೊ ಅದು ಆಗಿಲ್ಲ, 2026ರಲ್ಲಿ ನಾವು ನೋಡ್ಬೇಕು, ಆ ಥರ ಏನಾದ್ರು ನಿಮ್ಮ ಡ್ರೀಮ್ ಅಲ್ಲಿ ಇದೆಯಾ? ಸೊ ಇದನ್ನ ಫುಲ್ಫಿಲ್ ಮಾಡೋಕೆ ನೀವೇ ಅದಕ್ಕೆ ಹೊಣೆ ಆಗ್ತೀರಾ. ಯಾಕಂದ್ರೆ ಈಗ ನಿಮ್ಮ ಡ್ರೀಮ್ ಅನ್ನ ನೀವೇ ಕಂಪ್ಲೀಟ್ ಮಾಡ್ಬೇಕು ಹೊರತು ಬೇರೆ ಯಾರು ಅದನ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ನೀವೊಂದು ರೆಸಲ್ಯೂಷನ್ ಅನ್ನ ಮಾಡ್ಕೊಂಡಿದ್ದಾಗ ಅದನ್ನ ಕಂಪ್ಲೀಟ್ ಆಗಿಲ್ಲ, ಸೊ ಇದಾಗ್ತಿಲ್ಲ ನನ್ನ ಕೈಯಿಂದ ಅಂತ ನಾವು ಕೈ ಬಿಟ್ಟಾಗ ಅದು ಆಗೋದೇ ಇಲ್ಲ. ಯಾಕಂದ್ರೆ 2025ರಲ್ಲಿ ನಾವು ಏನೆಲ್ಲ ರೆಸಲ್ಯೂಷನ್ ಹಾಕಿದ್ವು ಅದು ಎಲ್ಲೋ ಫಿಲ್ ಆಗಿದ್ಯಾ ಅನ್ನೋದನ್ನ ನಿಮ್ಮಲ್ಲೇ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಒಂದ್ ವೇಳೆ ರೆಸಲ್ಯೂಷನ್ ಹಾಕಲ್ಲ, ಜೀವನ ಹೇಗಿದೆ ಹಾಗೆ ನಡೀತಾ ಹೋಗುತ್ತೆ, ಏನ್ ಬರುತ್ತೆ ಅದನ್ನ ಅನುಭವಿಸ್ತೀವಿ ಅಷ್ಟೇ ಅನ್ನೋದಾದ್ರೆ ಅದು ಕೂಡ ಒಳ್ಳೇದು. ಯಾಕಂದ್ರೆ ನಾವು ಯಾವ್ದನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಅಂದ್ರೆ ಈಗ ಹೀಗೆ ಮಾಡ್ಬೇಕು, ಇದಾಗತ್ತೆ, ನನ್ನ ಕೈಯಲ್ಲಿ ಆಗತ್ತೆ, ಆಗ್ಲೇಬೇಕು ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಅದು ತುಂಬಾ ಓವರ್ ಆಗಿ ಇದಾಗುತ್ತೆ. ಈಗ ಒಂದು ಕಾನ್ಫಿಡೆನ್ಸ್ ಬೇರೆ, ಓವರ್ ಕಾನ್ಫಿಡೆನ್ಸ್ ಬೇರೆ. ಈಗ ಕಾನ್ಫಿಡೆನ್ಸ್ ಅಲ್ಲಿ ನಾನ್ ಮಾಡ್ಬೇಕು ಅನ್ನೋದಿರುತ್ತೆ, ಸೊ ನಾನ್ ಮಾಡ್ಲೇಬೇಕು, ನನ್ನ ಕೈಯಿಂದ ಆಗೇ ಆಗುತ್ತೆ ಅನ್ನೋದು ಕೂಡ ಅದು ಓವರ್ ಕಾನ್ಫಿಡೆನ್ಸ್ ಆಗುತ್ತೆ. ಸೊ ಹಾಗಾಗಿ 2025ರಲ್ಲಿ ಎಷ್ಟೆಲ್ಲ ರೆಸಲ್ಯೂಷನ್ಗಳಿತ್ತು, ಏನೆಲ್ಲ ಪ್ಲಾನ್ಗಳಿತ್ತು, ಅದು ಕೂಡ ಕಂಪ್ಲೀಟ್ ಆಗದಿದೆ, ಅಂದ್ರೆ ಇನ್ಕಂಪ್ಲೀಟ್ ಆಗಿದ್ರೆ 2026 ಈಗ ಮೊದಲ ಹೆಜ್ಜೆ, ಅಂದ್ರೆ ನಾಳೆಯಿಂದ ನಾವು 2026ಕ್ಕೆ ಹೆಜ್ಜೆಯನ್ನ ಇಡ್ತಿದೀವಿ. ಸೊ ಅವಾಗ ಏನಾದ್ರು ಮಾಡ್ಬೋದಾ, ಅಥವಾ ಅವಾಗ ಎಷ್ಟೋ ಜನಕ್ಕೆ ಈಗ ಕೆಲಸ ಸಿಕ್ಕಿರಲ್ಲ, 2025ರಲ್ಲಿ ಕೂಡ ಕೆಲಸ ಸಿಕ್ಕಿರಲ್ಲ, ಅಥವಾ 2026ರಲ್ಲಿ ಕೆಲಸವನ್ನ ಹುಡ್ಕೋ ಅಂತವ್ರು ಇರ್ತಾರೆ. ಸೊ ಹಾಗಾಗಿ ಕೆಲಸವನ್ನ ಕೆಲಸ ಸಿಗದೆ ಇರೋ ಕಾರಣ ಏನು, ಅಥವಾ ನಾನು ಏನಾದ್ರು ತಪ್ಪು ಮಾಡ್ತೀನಿ, ನಮ್ಮನ್ನೇ ನಾವು ಸರಿಯಾಗಿ ಪ್ರಶ್ನೆ ಮಾಡ್ಕೊಂಡ್ರೆ ನಾವು ನೆಕ್ಸ್ಟ್ ಅಂದ್ರೆ 2026ಕ್ಕೆ ಏನೋ ಒಂದು ಕೆಲಸವನ್ನ ಗಿಟ್ಟಿಸ್ಕೊಂಡಿರ್ತೀವಿ. ಸೊ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಒಂದೇ ಕಡೆ ಫೋಕಸ್ ಮಾಡ್ತಿದೀವಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಸಾರಿ ನೋಡಿದೀವಿ, ನಾನಂತೂ ಪರ್ಸನಲ್ ಎಷ್ಟೋ ಸಾರಿ ನೋಡಿದೀನಿ, ಈಗ ಒಂದು ಕೆಲಸ ಅಂದ್ರೆ ಅವರ ಡ್ರೀಮ್ ಕೆಲಸ ಆಗಿರುತ್ತೆ, ಸೊ ಅದರ ಮೇಲೆ ಸಾಕಷ್ಟು ಫೋಕಸ್
ಜಾಬ್ಸ್ಗಳನ್ನ ಮಾಡ್ತಾರೆ, ಅದು ಸಿಗ್ಲೇಬೇಕು, ಸಿಗ್ಬೇಕು ಆ ಥರ ಒಂದು ಡ್ರೀಮನ್ನು ಇಟ್ಕೊಳ್ತಾರೆ. ಬಟ್ ಅದು ತಪ್ಪಲ್ಲ, ಅದೇ ಒಂದು ಕರೆಕ್ಟ್ ಆದ ಒಂದು ಪಾಯಿಂಟ್ ಆಗಿರುತ್ತೆ. ಬಟ್ ಆ ಕೆಲಸ ಸಿಗದೆ ಇದ್ದಾಗ ಎಷ್ಟು ಡಿಸಪಾಯಿಂಟ್ ಆಗ್ತಾರೆ, ಎಷ್ಟು ಮನೆ ನೋಡ್ತಾರೆ, ಎಷ್ಟು ಒಂದು ಕೆಲವೊಂದಿಷ್ಟು ಆತ್ಮಹತ್ಯೆಗಳು ಕೂಡ ಆಗ್ತಾ ಇರ್ಬೋದು. ಆ ಒಂದು ನನ್ನ ಡ್ರೀಮ್ ಕಂಪ್ಲೀಟ್ ಆಗಿಲ್ಲ, ನನ್ನ ಡ್ರೀಮ್ ನನ್ನ ಕೈಲಿ ಮಾಡಕ್ ಆಗ್ತಿಲ್ಲ ಅನ್ನೋದು. ಸೊ ಹಾಗಾಗಿ ದೊಡ್ಡ ದೊಡ್ಡ ಡ್ರೀಮ್ಗಳನ್ನೇ ಚಿಕ್ಕದಾಗಿ ಇಟ್ಕೊಂಡು ಹೋಗ್ತಾ ಇರ್ಬೇಕಂತ ಈ ಒಂದು ರೆಸಲ್ಯೂಷನ್ಗಳಲ್ಲಿ ನಾನೊಂದು ಪ್ಲಾನ್ ಕೊಡ್ತಾ ಇದ್ದೀನಿ. ಬಟ್ ನಿಮ್ಮ ರೆಸಲ್ಯೂಷನ್ ಆಗಿರ್ಬೋದು ಅಥವಾ ನಿಮ್ಮ ಪ್ಲಾನ್ಗಳು ಬೇರೆ ಇರ್ಬೋದು. ಈ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು, ಫ್ಯಾಮಿಲಿ ಜೊತೆ ಇರಬೇಕು. ಸೊ ಹಾಗಾಗಿ ಈ ಒಂದು ಹೊಸ ವರ್ಷದ ರೆಸಲ್ಯೂಷನ್ ಏನು, ನಿಮ್ಮ ಪ್ಲಾನ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಪ್ಲಾನ್ಗಳಿಗೆ ಎಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀರಾ, ಇನ್ನು ಏನಾದರೂ 2025ರಲ್ಲಿ ಏನೆಲ್ಲ ಬಿಗ್ ಸಾಧನೆಗಳನ್ನ ಮಾಡಬೇಕು, ಅಥವಾ ಈ ಬರವಣಿಗೆಗಳಾಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಕೃಷಿಗಳಲ್ಲಾಗಿರ್ಬೋದು, ನಂದೇ ಒಂದು ಸ್ವಂತ ಜಮೀನನ್ನ ತಗೋಬೇಕು, ನಂದೇ ಒಂದು ಸ್ವಂತ ಮನೆಯನ್ನ ಕಟ್ಟಬೇಕು, ಈ ತರ ಸಾಕಷ್ಟು ಒಂದು ಡ್ರೀಮ್ಗಳಿರುತ್ತೆ. ಸೊ ಅದು ಡ್ರೀಮ್ಗಳನ್ನ ಹೇಗೆ ಫುಲ್ಫಿಲ್ ಮಾಡೋದು, ಇದೆಲ್ಲ ನಾವು ಮಾಡ್ಬೇಕು. ಇನ್ನು ಆರೋಗ್ಯದ ಕಡೆ ಗಮನ ಕೊಡ್ಬೇಕಾದ್ರೆ, ಈ ಆರೋಗ್ಯ ಅಂತ ಬಂದಾಗ ನಾವು ಎಷ್ಟೇ ಒಂದು ಸಾಧನೆಯನ್ನು ಮಾಡಿದ್ರು, ಎಷ್ಟೇ ಒಂದು ಪ್ರಯತ್ನ ಪಡ್ತಾ ಇದ್ರು, ಈ ಆರೋಗ್ಯ ಅಂತ ಸಮಸ್ಯೆ ಬಂದಾಗ ಅದೆಲ್ಲೋ ಒಂದು ನಮ್ಮನ್ನು ಕುಗ್ಸೋದಂತ ಪ್ರಯತ್ನವನ್ನ ಮಾಡುತ್ತೆ. ಬಟ್ ಹೊಟ್ಟೆಗೆ ನಮ್ಗೆ ಇಷ್ಟವಾಗಿದ್ದು ತಿನ್ಬೇಕು, ತಿನ್ಬಾರ್ದು ಅಂತ ಏನಿಲ್ಲ. ನಮ್ಗೆ ಏನ್ ಇಷ್ಟನೋ ಅದೇ ತಿನ್ಬೇಕು, ಅದೇ ಒಂದು ಲೈಫಲ್ಲಿ ಜಾಯ್ಫುಲ್ ಆಗಿರುವಂತಹ ದಿನ. ಅಂದ್ರೆ ನಮ್ಗೆ ಏನ್ ಇಷ್ಟನೋ ಅದು ತಿನ್ಬೇಕು. ಬಟ್ ಅದೇ ಆರೋಗ್ಯದ ಕಡೆ ಗಮನ ಕೊಟ್ಟಾಗ, ಆರೋಗ್ಯ ಕಡೆ ಅಂದ್ರೆ ಈಗ ನಮ್ಮನ್ನ ನೋಡ್ಕೊಳ್ಳೋಕೆ ನಮ್ಮ ತಂದೆ ತಾಯಿ ಇರ್ತಾರೆ. ಸೊ ಹಾಗಾಗಿ ಅವರ ಕಡೆನೂ ಗಮನ ಕೊಡ್ಬೇಕು. ಆಮೇಲೆ ನಮ್ಮನ್ನ ಯಾರು ನಂಬಿರ್ತಾರೋ, ಅಂದ್ರೆ ನಮ್ಮ ಅಂದ್ರೆ ಹೆಂಡತಿ ಆಗಿರ್ಬೋದು, ಅಥವಾ ಗಂಡ ಆಗಿರ್ಬೋದು, ಅಥವಾ ಮಕ್ಕಳಾಗಿರ್ಬೋದು, ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ನಿಮ್ಗೆ ಇನ್ನಷ್ಟು ಒಂದು ಆಪರ್ಚುನಿಟಿ ಆಗಿರ್ಬೋದು, ಅಥವಾ ಇನ್ನಷ್ಟು ಒಂದು ಕೆಲವೊಂದಿಷ್ಟು ಡ್ರೀಮ್ಗಳನ್ನ ಫುಲ್ಫಿಲ್ ಮಾಡೋಕೆ ಅವರಿಂದ ಸಾಥ್ ಸಿಗುತ್ತೆ. ಈಗ ಫ್ರೆಂಡ್ಸ್ ಆಗಿರ್ಬೋದು, ಎಷ್ಟೇ ಒಂದು ಫ್ರೆಂಡ್ಸ್ ಜೊತೆ ಜಗಳ ಆಡಿದ್ರು ಮತ್ತೆ ಫ್ರೆಂಡ್ಶಿಪ್ ಅನ್ನ ಬಿಲ್ಡ್ ಮಾಡೋದಾಗಿರ್ಬೋದು, ಈ ತರ ಆಗ್ತಾ ಇರುತ್ತೆ. ಸೊ ಇನ್ನೊಂದು ಏನಪ್ಪಾ ಅಂದ್ರೆ, ಈಗ 2025ರಲ್ಲಿ ಯಾವ ಫ್ರೆಂಡ್ ಜೊತೆ ನೀವು ಮಾತನ್ನ ಬಿಟ್ಟಿದ್ದೀರಾ, ಸೊ 2026ರಲ್ಲಿ ಅವ್ರ ಜೊತೆ ಇನ್ನು ಕವರ್ ಅಪ್ ಮಾಡ್ಬೇಕು, ಅಂದ್ರೆ ಆ ಫ್ರೆಂಡ್ಶಿಪ್ ಅನ್ನ ಉಳಿಸ್ಬೇಕು, ಅವರ ಜೊತೆ ಹೋಗಿ ಮಾತಾಡ್ಬೇಕು ಅಂತ ಇದ್ರು ಕೂಡ, ಆ ಒಂದು ಏನಾದ್ರು ಆತರ ಇದ್ರು ಕೂಡ ಅದನ್ನ ಕಮೆಂಟ್ ಬಾಕ್ಸ್ ಮೇಲೆ ತಿಳಿಸಿ. ಸೊ ನಿಮ್ಮ ರೆಸಲ್ಯೂಷನ್ಗಳನ್ನ ನೀವು ಇವಾಗಲೇ ಸೆಟ್ ಮಾಡ್ಕೊಳ್ಳಿ. 2025ರಲ್ಲಿ ಆಗದೆ ಇರುವಂತಹ ಕೆಲವೊಂದಿಷ್ಟು ಡ್ರೀಮ್ಗಳಾಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಚಟುವಟಿಕೆಗಳಾಗಿರ್ಬೋದು, ಅದೇನಾಗಿಲ್ವೋ, ಸೊ 2026ಕ್ಕೂ ಕೂಡ ನಿಮಗೆ ಟೈಮ್ ಇರುತ್ತೆ. ಸೊ ಮಾಡ್ಬೋದು ಅಂತ ಹೇಳ್ತಾ, ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.